ಹೇಗೆ ನಡೀತಾ ಇದೆ ಸರ್ ವ್ಯಾಪಾರ? ಸರ್ ವ್ಯಾಪಾರ ಸ್ವಲ್ಪ ಚೆನ್ನಾಗಿತ್ತು. ಇವಾಗ ಬಿಸ್ನೆಸ್ಸು ಪೆಟ್ರೋಲು ಡೀಸೆಲ್ ಜಾಸ್ತಿ ಆದಮೇಲೆ ಸ್ವಲ್ಪ ಬಾಡಿಗೆ ಜಾಸ್ತಿ ಆಯಿತು. ಬಾಡಿಗೆ ಜಾಸ್ತಿ ಆದಮೇಲೆ ವಸ್ತುನೂ ಜಾಸ್ತಿ ಆಯಿತು. ಹಾಗಾಗಿ ಗ್ರಾಹಕರಿಗೆ ತುಂಬ ತೊಂದರೆ ಆಗಿದೆ. ಉಪ್ಪು 10 ರೂಪಾಯಿ ಇರೋ ಉಪ್ಪು 20 ರೂಪಾಯಿ ಆಗಿದೆ ಪ್ಯಾಕೆಟು. ಓ 1 ಟು ಡಬಲ್ ಆಗಿದೆ. ಆ ಥರ ಆಗಿ ಜನಗಳಿಗೆ ತುಂಬ ತೊಂದರೆ ಆಗಿದೆ. ಲಾರಿ ಬಾಡಿಗೆ ಜಾಸ್ತಿ ಆಗಿದ್ದರಿಂದ ಪದಾರ್ಥದ ರೇಟು ಜಾಸ್ತಿ ಆಗುತ್ತೆ. ಹಂಗಾಗಿ ಗ್ರಾಹಕರಿಗೆ ತುಂಬ ಕಷ್ಟ ವ್ಯಾಪಾರ ಮಾಡೋದು. ಏನು ರೀ ನಿನ್ನೆ 100 ರೂಪಾಯಿ ಕೊಟ್ಟರೆ ಹೆಸರುಬೇಳೆ ಇವತ್ತು 120 ರೂಪಾಯಿ ಹೇಳ್ತೀರಲ್ಲ ನೀವು ಅಂತ ಕೇಳ್ತಾರೆ. ಹಂಗಾಗಿ ನಾವೇನು ಈ ಉತ್ತರ ಹೇಳೋಕ್ಕಾಗಲ್ಲ ಅವ್ರಿಗೆ. ಏನು ಸರ್ ಇದು ಇರೋದು ಈ ರೇಟು ನೋಡಿ, ನಾಳೆಗೆ ಬಂದರೆ ಇನ್ನೂ ಜಾಸ್ತಿ ಅಂತ ಹೇಳ್ತೀವಿ ನಾವು. ಅವಾಗ ತೊಗೊಂಡೋಗೋರು 1 ತೊಗೊಳೋರು 2 ತೊಗೊಳ್ಬೋದು, 3 ತೊಗೋಬೋದು, ಅರ್ಧನೂ ತೊಗೋಬೋದು. ಆ ಥರ ಪರಿಸ್ಥಿತಿ ಇರುತ್ತೆ ಸರ್. ಇಷ್ಟು ಗ್ರಾಹಕರಿಗೆ ತುಂಬ ತೊಂದರೆ ಆಗಿದೆ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ ಸರ್. ಈಗೆಲ್ಲ ಇನ್ನೊಂದು ವಾರ ಹೋಗ್ಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಡೀಸೆಲ್ ಪೆಟ್ರೋಲ್ ತಿರ್ಗಾ ನಾಳೆ ನಾಳೆಗೆ ಜಾಸ್ತಿ ಮಾಡ್ತಾರಂತೆ. ಮಾಡಿದ್ರೆ ತಿರ್ಗಾ ಲಾರಿ ಬಾಡಿಗೆ ಜಾಸ್ತಿ ಆಗುತ್ತೆ. ಲಾರಿ ಬಾಡಿಗೆ ಜಾಸ್ತಿ ಆದರೆ ವಸ್ತು ಪದಾರ್ಥ ಜಾಸ್ತಿ ಆಗುತ್ತೆ. ಈಗ ಸಾಮಾನ್ಯವಾಗಿ ಇವರೇ ಒಂದು ಜಿಲೇಬಿ ಕೊಡ್ತಾರೆ, 1/4 kg 50 ರೂಪಾಯಿ ಅಂತಾರೆ. 50 ರೂಪಾಯಿ ಇದನ್ನ 75 ರೂಪಾಯಿ ಮಾಡ್ತಾರೆ, ಯಾಕೆಂದ್ರೆ ಸಕ್ಕರೆ ರೇಟ್ ಜಾಸ್ತಿ ಆಗುತ್ತೆ. ಆ ಥರ ಆಗಿರೋದ್ರಿಂದ ಎಣ್ಣೆ ರೇಟು ಈಗ ನೋಡಿ 190 ರೂಪಾಯಿ ಎಣ್ಣೆ ಇದೆ, 210 ರೂಪಾಯಿ ಆಗುತ್ತೆ ನಾಳೆ ನಾಡಿದ್ದು. ಇವಾಗ ನಾನು ಹಾಕ್ಸಿ ಬಂದಿದ್ದೀನಿ 185 ರೂಪಾಯಿ ಅಲ್ಲೇ ಆಗಿದೆ. ನಾಳೆ ನಾಡಿದ್ದಾದರೆ ಇನ್ನೂ ಸ್ವಲ್ಪ 10 ರೂಪಾಯಿ ಜಂಪ್ ಆಗುತ್ತೆ. ಆ ಥರ ಸರ್ ಏನಿಲ್ಲ, ನಾವು 10 ಬಾಕ್ಸ್ ಥರ ಜಾಗಕ್ಕೆ 2 ಬಾಕ್ಸ್ ತರ್ತೀವಿ. 2 ಬಾಕ್ಸಲ್ಲೇ ವ್ಯಾಪಾರ ಮಾಡ್ತೀವಿ. ಹೋದರೆ ಹೋಗ್ಬೋದು, ಇಲ್ಲಾಂದರೆ ಇದ್ಬೋದು. ಜನಕ್ಕೆ ಎಲ್ಲ ಕಡೆ ಸುತ್ಕೊಂಬಂದು ಕೊನೆಗೆ ಎಲ್ಲ ಅಂಗಡಿಲಿ ಒಂದೇ ರೇಟು ಅಂದ್ಕೋತಾರೆ, ಎಲ್ಲ ಒಂದು ಕಡೆ ತೊಗೊಂಡೋಗ್ತಾರೆ ಅಷ್ಟೇ. ವ್ಯಾಪಾರಕ್ಕೆ ನಮಗೂ ಏಟು, ಬೇರೆ ಎಲ್ಲ ಹೋಗಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ನೇರವಾಗಿ ಬರೆ ಎಳಿತಾ ಇರೋದು ಜನರಿಗೇನೆ ಬರೆ ಇದೆಯಲ್ಲ, ಬೇರೆ ಯಾರಿಗೂ ಬರೆ ಬರಲ್ಲ. ಜನರಿಗೇನೆ ಇದೇನಿದ್ರು ಒತ್ತಡ ಆಗೋದು ಜನರಿಗೇನೆ, ಬೇರೆ ಯಾರಿಗೂ ಆಗಲ್ಲ. ಇಷ್ಟು ಸಮಸ್ಯೆ ಇಲ್ಲಿದೆ. ಬೆಲೆ ಏರಿಕೆಯಿಂದ ಬಹಳ ತುಂಬಾನೇ ಇದೆ, ತುಂಬಾನೇ ಕಷ್ಟ ಇದೆ ಸರ್.